ಹೆಂಗ್ ಹೊಲದ್ನೋ ನಂಗಂತೂ ಒಂದು ಗೊತ್ತಾಯ್ತಲ್ಲ. ಆ ಬಡ್ಡೆಯಿಂದ ಬಂದ್ರೆ ಹೆಂಗಾರ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ಬೇಕು. ರಾಜಾ ರಾಜಾ ಏನ ಇಲ್ಲಿದ್ದೀನ ಅಂಟು ಉಂಟು ಈ ಊರ್ನ ತಂಡಲ್ಲ ಭಾರಿ ಖುಷಿ ಆಯ್ತು. ನೀನು ಅಷ್ಟೇ ಕಣ್ ರಾಜ, ನೀನ್ ನೋಡಿ ಸುಮಾರು ದಿನ ಆಗಿತ್ತು. ನಾನೇನೋ ನೆಗ್ಬಿದೋಗವನು ಅಂತಿದೆ, ಸದ್ಯ ಬದುಕಿದೆಯಲ್ಲ. ಅದ್ ಸರಿ, ಈ ಕಾಂಪೌಂಡರ್ ಡ್ಯೂಟಿ ಯಾವ ಆಸ್ಪತ್ರೆಯಲ್ಲಿ ಇದೇ ಚಲ ಊರಲ್ದಲ್ಲ ಎಲ್ಲಲ್ಲ ಹುಳ ಬಡ್ಕೊಂಡು ಮಜಾ ತಗೊಳ್ಳೋದು ಮಜಾನ ಡ್ಯೂಟಿ. ಎತ್ತರೆ ಹಿಂದಿಟ್ಟಿಯಾನೆ ಇಲ್ಲಿ ನನ್ ಡ್ಯೂಟಿನ ಏನೋ ಹೊಟ್ಟೆ ಪಾಡ್ಗೆ ಈ ಹಳೆ ಮನೆ ಬಾಡಿಗೆ ತಗೊಂಡು ಮಿಷಿನ ತುಡ್ಕೊಂಡು ಸೂಜಿನ ಹೊಲ್ಕೊಂಡು ಗೊತ್ತಾಗಿಲ್ವೇನೋ ಟೈಲರಿಂಗ್ ಮಾಡ್ತಾರ. ಟೈಲರಿಂಗ ಚಿಟ್ಟೆ ಹತ್ತಾರೆ ನಾನೇನ್ರ ಬಸ್ರಿಯ ಏ ಅವೆಲ್ಲ ಇಲ್ಲ ಕಣಪ್ಪ. ಬಸ್ರಿನೇ ಇಲ್ಲ ಅಂದ್ರೆ 3 ತಿಂಗಳೆಲ್ಲ ಮದುವೆ ಎಂಟು ನೋಡಿದ್ದೆ, ಇದುವರೆಗೆ ನೋಡೋ ಇಲ್ವಲ್ಲ. ಅಯ್ಯೋ ಆ ಕತೆ ಯಾಕೋ ಹೇಳ್ತೀಯ? ಮದ್ವೆ ಆದ 3 ದಿನಕ್ಕೆ ನಮ್ ಪಕ್ಕದ ಮನೆ ಹುಡುಗಿಗೆ ನೈಟಿ ಹೊಲ್ಕೊಟ್ಟೆ. ಏನೋ ಹುಡುಗಿ ಒಂದು ಚೆನ್ನಾಗಿದ್ಲು, ಹಿಡ್ದು ಆಟೆ ತಗೊಂಡೆ ಕಣ. ಆ ಹೊಲ್ಕೊಟ್ರೆ ನನ್ನ ನೆಂಟ್ರು ಯಾವ ಗ್ಯಾಪಲ್ಲಿ ನೋಡಿದ್ಲ ಕಾಣೆ. ಮುನ್ಸ್ಕೊಂಡು ಅವ್ರ ಅಪ್ಪ ಮನೆಗೆ ಒಂಟೇ ಹೋದಳು ಬರ್ಲೇ ಇಲ್ಲ. ನಾನು ಕರೀಲಿಲ್ಲ ಕಣ. ಅಂದರೆ ಎಂಟಿ ಬೇವರ್ಸಿ ನಮ್ಮಗ ಬೇವರ್ಸಿನೇ ಕಣ. ಎಂಟಿ ಮನನಗ ತ್ವರ್ದತ್ತಲ್ಲ ತ್ವರ್ದ ಜಲ್ ಜಲ್ ಅಂತ ಮಾಡ್ತಾ ಇರ್ಬೇಕು. ಚಾಲ್ ಜಜ್ಜ ಮನವಲ್ಲ ಜಲ್ ಜಲ್ ಅಂತ ಓಡಾಡ್ತಾ ಇರ್ಬೇಕಲ್ಲ, ಅದೇ ತ್ವರ್ದ. ಅಯ್ಯೋ ರಾಜ, ಆ ಸ್ವರ್ಗ ಮತ್ತೆ ನೋಡ್ಬೇಕು ಅಂತಾನೆ ಟೈಲರಿಂಗ್ ಕೆಲಸ ಮಾಡಿ ಹುಡ್ಗಿನ ಪಟಾಯಿಸ್ಕೊಂಡು ಮದ್ವೆ ಆದೆ ಕಣ. ನಮ್ಮ ಊರ ಐಕ್ಲೆಲ್ಲ ನಾನು ಹೆಂಡತಿ ಟೈಲರಿಂಗ್ ಅಂತ ಗೊತ್ತಾದ ತಕ್ಷಣ ನಮ್ಮ ಊರಿಗೆ ಪಡ್ಡೆ ಇಕ್ಳು, ತುಂಡ ಇಕ್ಳು, ಕಾಣ್ದಾರ ಮುದುಕ್ರೆಲ್ಲ ನಾನು ಆಂಟಿ ತಗೊಂಡು ಚಡ್ಡಿ ಹೊಲ್ಕೊಡು, ನನ್ನ ಆಂಟಿ ತಗೊಂಡು ಚಡ್ಡಿ ಹೊಲ್ಕೊಡು ಅಂತ ಕ್ಯೂ ನಿಂತ್ಕೊಬಿಡನೆ. ಅದ್ ಹೆಂಗಾರ ಹಾಲಿ ಯಾವನೋ ಬಡ್ಡೆಯಿಂದ ಅಮಾಸೆಲಿ ಉಡ್ತಾನೋ ನನ್ನ ಹೆಂಡತಿ ಕೈ ಚಡ್ಡಿನೂ ಹೊಲ್ಸ್ಕೊಂಡು ಅವ್ರಿಗೆ ಮಿಡಿನೂ ಹಾಕಿಸ್ಕೊಂಡು ಕರ್ಗಂಡಕ್ಕೆ ಈಗ ಔಟ್ ಅವನಿ ಕಣ ರಾಜ. ಚಿಟ್ಟೆ ನಿನ್ನ ಲೈಫಲ್ಲಿ 2 ಪಂಚರ್ 2 ಟೈರ್ ಪಂಚರು ಹತ್ತಾರೆ ಯಾವರ ಚಪ್ನಿ ಹುಡುಕ್ತದ್ವಿ. ಮೊನ್ನೆ ನನಗೆ ನೀನ್ ಕೇಟೊಂದೇನೋ ಸ್ಟೆಪ್ನಿ ಹುಡ್ಕಕ್ಕೆ. ಒಂದು ಹೊಸ ಅಕ್ಕಿಗೆ ಕಾಳಾಗ್ತಾವನಿ, ಅಕ್ಕಿ ಆರ್ತಾ ಇದೆ ಬಲೆಗೆ ಬಿಡ್ತಾ ಇಲ್ಲ, ಅಕ್ಕಿ ಆರ್ತಾ ಇದೆ ಬಲೆ ಬಿಡ್ತಲ್ಲ. ಏನಾದ್ರು ಮಾಡಿ ಪುಟ್ಟಿಗೆ ಹಾಕೊಂಡೇ ಹಾಕತೀನಿ. ಅಯ್ಯೋ ಅದಿರ್ಲಿ, ಮರ್ತೇ ಬಿಟ್ಟಿದೆ. ಬಂದದ್ದೇನ್ ಸಮಾಚಾರ? ಅಯ್ಯೋ ಚಿಟ್ಟೆ ನಮ್ಮ ಹಾಸ್ಪಿಟ್ಲ್ ಅರ್ಜ ಮೇಡಮ್ ಮರ್ಚಂಬಂದು ಬ್ಲೌಸ್ ಕರ್ದಾಗಿತ್ತು. ಅದು ಬಂದು ಪೇಷಂಟ್ ಅಲ್ಲ, ಆ ಬ್ಲೌಸ್ ನೋಡೋರು ನಾನು ಒಂದು ಹೆಲ್ಪ್ ಮಾಡಲಿ ಅಂದ್ಬಿಟ್ಟು ಇಷ್ಟ ಬಂದತನ. ನಿನ್ನೆ ನೋಡುವ ತಿಕ್ಲಿ ತಿಕ್ಲಿ ನನ್ನ ಮನಸ್ಸು ಹಾಡಿದ ತಿಕ್ಲಿ ತಿಕ್ಲಿ ನಿನ್ನೆ ನೋಡುವ ತಿಕ್ಲಿ ತಿಕ್ಲಿ
ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ ನಿಮ್ಮ ಹೆಚ್ಚಿ ಸಪ್ಪಳ ಕೇಳಿದ್ವಿ ನಿಂತ್ಕೊಂಡ್ವಿ ನಿಮ್ಮ ಶಾಖೆ ಹಾಡು ಕೊಡವ ಕಲ್ಲ ಕೈಯ ಕಳ್ಕೊಂಡ್ವಿ ಬಸಣ್ಣಿದ್ದ ಬಸಣ್ಣಿದ್ದ ಬಜಾರು ನಮ್ದ ಇವತ್ತು ಬಸಣ್ಣಿದ್ದ 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 ಒಂದೊಂದು ಕಲಾಕೃತಿ ಸೌಂದರ್ಯಕರ ಮೂರ್ತಿ ಹೈ ಕ್ಲಾಸ್ ಹಂಸ ನಡೆಗಿ ಹಲ್ಲಂಡೆ ಹಂಸ ಬೆಳಗಿ ಸುತ್ತಳತಿ ಮೊಸರು ಬೆಳಗಿ ಸೈನಂತಿ ಕೇಳ ಹೋಗಿ ಯಾಕ ಬಿಡಲಿ ಯಾಕ ಬಿಡಲಿ ಶೇಟಿ ಪುಷ್ಪವತಿ ಇಷ್ಟೊಂದು ನೀಟಕ್ಕೆ ಬಂದಿದ್ರೆ ನಿಮ್ಮ ಮಗನಿಗೆ ಮದ್ವೆ ಆಗ್ರಲ್ಲ ಒಳ್ಳೆ ಕಾರ್ ಬೆಕ್ಕಗಳ ತರ ಆಡ್ತಾ ಇದ್ರಲ್ಲ ಏನಾಗಿದೆ ನಿಮ್ಗೆ ಅಂತ ಚಿತ್ರ ನೀನು ಕಾಡ್ಬೇಕು ನಾಯಿನು ನರೇನು ಅಜ್ಜೆ ಕೊಕ್ರೇನೆ ನೀನ ಪಾಲಿನ ನೀನ್ ನೋಡಕ್ ಹಂಗೆ ಇರೋದು ಕೊಕ್ರೆ ತರನೇ ಕಣೆ ನೀನ ಪಾಲಿನ ಅಪ್ರಂಜಿ ಕಣೆ ಅಪ್ರಂಜಿ ಹೇಳು ನೀನ್ ಯಾಕೆ ಹೇಳು ತಾಡಂದೇನು ತಾಡಮ್ಮೇನು ವನಜ ತಾಡು ವಾಣಾನ ರಾಜವಳಿಜ ಬೇಜಾರಿಲ್ಲತನೇ ನೀನ ರಾಣಿ ಮಹಾರಾಣಿ ನನ್ನ ಮಗನೇ ಲೇ ನನ್ನೇನ್ ಬರೀ ಚಿತ್ರ ಅಂತ ಅನ್ಕೊಂಡಿದ್ಯಾನಲ್ಲೇ ಲೇ ಹೆಣ್ಣು ಉದಿತಲ್ಲ ಯಾವನ್ನಾದ್ರೂ ನನ್ನ ತಂಟೆಗೆ ಏನಾದ್ರೂ ಬಂದ್ರೆ ಸಿಗದಾಕ್ಬಿಡ್ತೀನಿ ಲೇ ನಿಮ್ ಬಣ್ಣನ ಮಾತಿಗೆಲ್ಲ ಬಗ್ಗಲ್ಲ ನಿಮ್ ಬಲೆಗೆ ಖಂಡಿತ ಬೀಳಲ್ಲ ಚಿತ್ರ ಏನ್ಲ ನೀನ್ ಏನ್ ನೂಲಿ ಆದ್ರೇನು ಏನ್ ನೀಲಿ ಆದ್ರೇನು ಹೆಣ್ಣು ಎಣ್ಣೆ ಕಣೆ ಬೇಕಿ ಬಟ್ಟ ಬೆಣ್ಣೆ ಇಟ್ರೆ ಹೆಂಗ್ ಕರ್ಬಟ್ಟು ಹಂಗೆ ನಾನು ನಿಂಗೆ ಕರ್ದು ಹೋಯ್ತೀನಿ ಬೆಂಚಿಜ ರತ್ನ ಬೆಂಡ್ ಆಡ್ಲೇಬೇಕಲ್ವೇ ನಿನ್ನ ತೊಂಬರಿ ಮೀಯನ ಮೊದಿನ ಎಳಿಬೇಕಾರೆ ಟಚ್ 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 ಆಡ್ಲೇಬೇಕು ನಿನ್ನೆ ಮಾತಾಡ್ತಾ ಇದೀಯ ಅಂತ ಗೊತ್ತಾಯ್ತೈತೆ ಆದ್ರೆ ಏನು ಅಂತ ಅರ್ಥ ಆಯ್ತಾ ಇಲ್ಲ ನನಗೆ ಆದ್ರೆ ನನಗೆ ಗೊತ್ತು ನೀನು ಮೇಲೆ ಕಣ್ಣಾಕಿದೀಯ ಅಂತ ಲೇ ಒಂದ್ ಹೇಳ್ತೀನಿ ಕೇಳು ಒಂದು ಮಗು ತಾನಾಗೆ ಅರಳಿ ಹೂವಾಗ್ಬೇಕು ಅದೇ ರೀತಿ ಪ್ರೀತಿ ತಾನಾಗೆ ಬರ್ಬೇಕು ಅದೆಲ್ಲ ನಿಮ್ಮಂತ ಮೂಢಾತ್ಮರಿಗೆ ಎಲ್ಲಿ ಗೊತ್ತಾಗ್ಬೇಕು ಏ ಕಿಟ್ಟಿ ಹೆಚ್ಚಿಗೆ ಮಾತ್ಬೇಡ ಈಗೇನು ನೀನ್ ಅರಿಕೆ ತಗೋತೀಯ ಇಲ್ವಾ ಹೇಳು ಅಯ್ಯೋ ಚಿತ್ರ ಮತ್ತೆ ಬಿಟ್ಟಿದೆ ಕಣೆ
ಮಾಧುರಿ ದೀಕ್ಷಿತ್. ಈ ಸೈಡ್ ನೋಡಿದ್ರೆ ಐಶ್ವರ್ಯ ರಾಯ್. ಮುಂದೆ ನೋಡಿದ್ರ ಮುಂದೆ ನೋಡಿದ್ರೆ ರಚಿತಾ ರಾಮ್ ಕಂಡ ಕಾಣ್ತಾರೆ ಕಡೆ. ಚಿತ್ರ, ಈ ನಿನ್ನ ಸೌಂದರ್ಯಕ್ಕೆ ಆ ಚಂದ್ರನಿ ನಾಚಿ ನೀರಾಗುತ್ತಾನೆ ಕಣೆ. ಅದೇ ಅನ್ಕೊಂಡೆ, ಚಂದ್ರ ಎಲ್ಲೂ ಕಾಣಿಸ್ತಾನೆ. ಅಕ್ಕೆ ಹೊಟ್ಟಾವಣಿ ನೀರಾಗುಲಿ. ಕಿಟ್ಟಿ, ನೀನೇನ ಆತರ ಎಲ್ಲ ಹೋಗ್ಬೇಡ ಕಿಟ್ಟಿ, ನನಗೊಂಥರ ಇರ್ತದೆ. ಕಿಟ್ಟಿ, ನಿಜವಾಗ್ಲೂ ನಾನು ಅಷ್ಟೊಂದು ಚೆನ್ನಾಗಿದ್ದೀನೇನೋ? ಸೂಪರ್ ಆಗಿದ್ದಿ ಚೆನ್ನ, ಸೂಪರ್ ಆಗಿದ್ದೀಯಾ. ನಿನ್ನ ನೋಡ್ತಾರ್ಗ ನನ್ನ ಹೃದಯ ಚಿತ್ರ 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 ಅಂತ ನನಗೂ ಅರ್ಥ ಆಗತ್ತಾನೆ. ಅಲ್ಲ, ಆಸ್ಪತ್ರೆಗೆ ಬಂದವ್ರಿಗೆ ಮುಲಾಮ್ ಹಚ್ಕೊಂಡು ಬ್ಯಾಂಡೇಜ್ ಬಟ್ಟೆ ಕಟ್ ಮಾಡೋ ನೀನು ಹುಡುಗಿ ಬ್ಲೌಸ ಅದ್ ಹೆಂಗ್ಲ ಅನ್ಕತಾತ್ಯ ಮುಚ್ಕೊಂಡ್ ನಿಂತ್ಗಳ ನಿನ್ ಬಾಯ ಕಾಂಪೌಂಡ್ರೆ ಬಾಯಿ. ನೀನ್ ಬರೀ ಅವ್ರಿವ್ರು ಗಾಯಕ್ಕೆ ಬರೀ ಮುಲಾಮಚ್ಚಕ್ಕೆ ನಿನ್ ಲಾಯಕು. ನಿನಗೆ ಅದೆಲ್ಲ ಬರೋದಿಲ್ಲ. ಆ ಕೆಲ್ಸ ಏನಿದ್ರು ಕಿಟ್ಟಿದು. ಒಂದ್ ವಿಷಯ ಗೊತ್ತಾ, ಕಿಟ್ಟಿಗೆ ಹಾಕಕ್ಕೂ ಚೆನ್ನಾಗ್ ಬರುತ್ತೆ, ತೆಗಿಯಕ್ಕೂ ಚೆನ್ನಾಗ್ ಬರುತ್ತೆ. ಏನ ಅಂತಂದ್ರೆ, ಟೈಟ್ ಆಗಿರೋ ಬಟ್ಟೆನ ಲೂಸ್ ಆಗಿರೋ ಬಟ್ಟೆನ ಟೈಟ್ ಮಾಡೋದಕ್ಕೆ ಹೊಲಿಯೋದಕ್ಕೂ ಬರುತ್ತೆ. ಅದೇ ಟೈಟ್ ಆಗಿರೋ ಬಟ್ಟೆನ ಲೂಸ್ ಮಾಡಕ್ಕೂ ಬರುತ್ತೆ ಅಂತ ಹೇಳಿದೆ. ನಮ್ಮ ಮಗ ತೂಜಿ ಆಗ್ತದ ಬಾ ಇಷ್ಟಮ್ಮ ತೂರ್ದಿರ್ದೇ ಅಂತಾರ ಒಳ್ದಾಗ್ತಾನ, ಮಿಸ್ತಿರ್ದೇ ಅಂತಾರ ಒಳ್ದಾಗ್ತಾನ. ಲೈ ಚಿಟ್ಟಿ ತಾಳ ಬ್ಲೌಸ ಮರ್ತಮ್ಮಣ್ಣ ಬ್ಲೌಸ್ ತಗೋಣ ಮುಟ್ಕೊಂಡು ಹೇಳ್ತಾರ. ಮುಟ್ಟಂದು ಹೇಳ್ತಾರೇ ಇಲ್ಲ ಮರ್ತಮ್ಮ ಒಂದು ಕೆಲಸ ಮಾಡಿ ಕೊಡ್ತಾಳ. ಅಯ್ಯಪ್ಪ ಚಿತ್ರ ಬರ್ಲಾ ಚುನ ಹೋಗ ಆ ಚಿಟ್ಟನ್ ಚಿತ್ರ ನಿಮ್ಮ ಮನೆ ಹತ್ರ ಬರ್ತೀನ ಬರುವೆ ಹೋಗು. ಚುನ ನೋಡು, ಸೈಡಲ್ಲಿ ಹೋಗು ಟಾಟಾ ಮಾಡ್ತಾನೆ. ಎಷ್ಟು ಪ್ರೀತಿ ನನ್ನ ಮೇಲೆ ಅವನಿಗೆ. ಸೈಡ್ ಕರೀತಾವನೆ. ಅವನ್ ಸೈಡಿಗೆ ಕರಿತಾವನೆ ಅಂತ ನಿನಗೆ ಗೊತ್ತು. ನೀನ್ ಎಷ್ಟ್ ಸತಿ ಸೈಡ್ಗೆ ಹೋಗಿದ್ದಿಲ್ಲ. ಈಗೇನು ನಾನು ಅಳತೆ ತಗೋತೀಯೋ ಇಲ್ವೋ? ಅಯ್ಯೋ ಚಿತ್ರ, ಯಾಕೋ ಎಲ್ಲ ಮರ್ವೆ ಜಾಸ್ತಿ ಆಗ್ಬಿಡದೆ ಕಣೆ. ನನಗ್ ಗೊತ್ತು ನಿನಗೆ ನಾನು ಅಳತೆ ತಗೊಳಕ್ ಆಗಲ್ಲ ಅಂತ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ಏನು? ಇಲ್ಲೇ ಇರು, ಬಂದೆ. ಚಿತ್ರ ಚಿತ್ರ, ಯಾಕೋ ನನ್ ಕೈಲಿ ತಡ್ಕೊಳಕ್ ಆಯ್ತಲ್ಲ ಕಣೆ. ಯಾಕೋ ನಿನ್ ಊಟಕ್ಕೆ ಗಡಗಡ ಗಡಗಡ ಅಂತ ನಡೀತಾ ಇದೆ ಕಣೆ. ಚಿತ್ರ ಏನ್ ಮಾಡ್ಲಿ ನಾನು? ಚಿತ್ರ ಏನ್ ಮಾಡ್ಲಿ? ಅಳತೆ ತಗೊಳ್ಳೋದಕ್ಕೂ ಪುಣ್ಯ ಇರಬೇಕು ಕಲ. ನೀನ್ ಅದನ್ನೇ ಮಾಡ್ಕೊ ಬಂದಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಯ್ತದೆ? ಇನ್ನೂ ಮುಟ್ಟೆ ಇಲ್ಲ, ಹಾಗೆ ನೀನ್ ನಡುಕ್ತದೆ ಅಂದ್ರೆ ಇನ್ ಮುಂದಕ್ಕೆ ಹೆಂಗೆ ಕತೆ ಅಂತ. ನೀನ್ ಯಾಕೋ ನಮ್ಗೆ ವರ್ಕೌಟ್ ಆಗಲ್ಲ. ತಗ, ಇದೇ ಅಳತೆಲಿ ಬ್ಲೌಸ್ ಹೊಲಿ. ಇದ್ರಲ್ಲ ಅದೇ ಅಳತೆಲಿ ನೀಟಾಗಿ ಬ್ಲೌಸ್ ಹೊಲಿ. ಆದ್ರೆ ಎದ್ದು ಕಾಣೋ ತರ ಹೊಲಿ. ಅಯ್ಯೋ ಚಿತ್ರ, ನಿನ್ನವೇನೇ ಕಾಣ್ಬೇಕು. ನಾನು ಹೇಳಿದ್ದು ಬ್ಲೌಸ್ ಎದ್ದು ಕಾಣೋ ತರ ಹೊಲಿ ಅಂತ. ಬ್ಲೌಸಾ ಕಾಣಿಸ್ತೀಯ? ಸರಿಯಾಗಿ ಹೊಲಿಲಿಲ್ಲ ಅಂದ್ರೆ ಆಗ್ ಮಾಡ್ತೀನಿ ನೋಡು. ಬ್ಯಾಕ್ ಡಿಸೈನು ಸೂಪರ್ ಆಗಿರ್ಬೇಕು. ಸೂಪರ್ ಆಗಿ ನೋಡಿ ದುಡುಗ್ರೆಲ್ಲ ಇನ್ವಿಟ ಬರ್ಬೇಕಾ? ಇನ್ವಿಟ ಓಡ್ ಬರ್ಬೇಕಾ? ಬೇಡ, ಮುಂದಕ್ಕೆ ಬರ್ಲಿ ಮೊಲಿ ನೀನು. ಚಿತ್ರ 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 ನಿಂತ್ಕಡೆ. ಚಿತ್ರ, ನೀನೇ ನನ್ನ
ಚೆಲುವಿನ ಚಿತ್ತಾರ, ನನ್ನ ಕನಸಿನ ಮಂದಾರ, ಹಾಕುವೆ ನಿನಗೆ ಮುತ್ತಿನಾರ. ಎಲ್ಲ ಎದೆ ಇರ್ತೀನಿ ನೀನು ಎನ್ನೋ ಕನ್ಯಾಕುಮಾರಿ ಬೇಡ ಬೇಡ ನನ್ನ ಸವಾರಿ Super
ನನ್ನ ಮಗಳ ಜೀವನ ಈ ರೀತಿ ಆಗುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರೀ. ನಮ್ಮಣ್ಣ ನನ್ನ ಮೇಲಿರೋ ಕೋಪನ ನನ್ನ ಮಗಳ ಮೇಲೆ ಸೇರಿ ತೀರಿಸ್ಕೊಂಡ್ಬಿಟ್ಟ. ಅವನಿಗೆ ಆ ದೇವರು ಒಳ್ಳೇದ್ ಮಾಡೋದೇ ಇಲ್ಲ ರೀ. ಮೀನಾಕ್ಷಿ, ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ, ಆದ್ರೂ ನನ್ನ ಮಗಳು ಬಾಳು ನರ್ಕ ಆಗೋಯ್ತು ಮೀನಾಕ್ಷಿ, ನರ್ಕ ಆಗೋಯ್ತು. ಆದ್ರೂ ನಿಂಗೆ ಗೊತ್ತೇನೆ, ಒಂದಲ್ಲ ಒಂದಿನ ನನ್ನ ಮಗಳು ಅವ್ರನ್ನ ಒಳ್ಳೆ ದಾರಿಗೆ ತಂದೆ ತರ್ತಾಳೆ ಮೀನಾಕ್ಷಿ, ತಂದೆ ತರ್ತಾಳೆ. ಅಮ್ಮ, ಏನ್ರೋ ಒಂದ್ರ ಮೇಲೆ ಒಂದು ನೋವು ಅಂತ ತೀರ್ತಾ ಇದೀವಿ ಅಂತಂದ್ರೆ ನೀನು ನೋವು ಕೊಡಕ್ಕೆ ಅಂತಾನೆ ಉಟ್ಬಿಟ್ಟಿದ್ಯಾ? ಅಪ್ಪ ಅಮ್ಮ ಇದ್ರು ಏನಾಯ್ತಲ್ಲ, ಯಾಕೋ ಈ ರೀತಿ ನೋವು ಕೊಡ್ತಾ ಇದ್ದೀರಾ? ನಾವು ಕೊಡೋಕೆ ಅಂತಾನೆ ಅವ್ರು ಹುಟ್ಟಿರೋದು, ನಾವು ಅನ್ಭೋಗ್ಸೋಕೆ ಅಂತ ನಾವಿರೋದು ಕಡೆ. ಅನ್ಭೋಗ್ಸೋಣ ಬಿಡು. ನನ್ ಮಕ್ಕಳು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಅನ್ಕೋತಿದ್ದೆ. ನನ್ ಮಗಳು ಬದುಕನ್ನ ದೇವ್ರು ಮುರಿದ್ರೆ ಇವ್ರ ಬದುಕನ್ನ ಇವ್ರೇ ಮುರ್ಕೊಂಡು ನಿಂತಿದ್ದಾರಲ್ಲೇ. ಅಪ್ಪ ಅಪ್ಪ ತಪ್ಪಾಗಿ ನಿಜ ಅಪ್ಪ, ಆದ್ರೆ ಯಾತಕ್ಕಾಯ್ತು ಅಂತ ಗೊತ್ತಾ? ಯಾತಕ್ಕಾಯ್ತು ಅಂತ ಮೊದಲು ತಿಳ್ಕೊಂಡು ಆಮೇಲೆ ಮಾತಾಡಿ. ನನ್ನನ್ನ ಪ್ರೀತಿಸಲು ಅಂತ ಕಾರಣಕ್ಕೋಸ್ಕರ ದೀಪ ಅವರಪ್ಪ ಮನೆ ಬಿಟ್ಟು ಓಡಿಸ್ತಾರ. ಈಗ ಇವಳಿಗೆ ಯಾರಪ್ಪ ದಿಕ್ಕು? ನಾನಾಗ್ಬೇಕು ತಾನೆ. ನಿಮ್ಮ ದೃಷ್ಟಿ ನಾನ್ ಮಾಡಿ ತಪ್ಪು ಅನ್ನೋದಾದ್ರೆ ದಯವಿಟ್ಟು ನಾನು ಕ್ಷಮಿಸ್ಬಿಡಪ್ಪ. ಅತ್ತೆ ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವೇ ನನಗೆ ಆಶ್ರಯ ಕೊಡದೆ ಹೋದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ. ದಯವಿಟ್ಟು ಕ್ಷಮಿಸೋದ? ಆದದ್ದೆಲ್ಲ ಆದ್ಮೇಲೆ ಮತ್ತೇನಿದೆ? ಆರತಿ ಮಾಡಿ ಇಬ್ಬರನ್ನು ಒಳಗ್ ಕರ್ಕೊ. ಅಪ್ಪ, ನಿಮ್ ಮನಸ್ಸು ಇಷ್ಟು ಬೇಗ ಕರಗುತ್ತೆ ಅಂತ ನಾನು ಅನ್ಕೊಂಡಿರಲ್ಲಪ್ಪ. ನನ್ನ ಪಾಲಿನ ದೇವ್ರಪ್ಪ ನೀವು, ದೇವ್ರು. ನಿಮ್ಮಪ್ಪ ದೇವ್ರಾಗಿರೋದಿಕ್ಕೆ ಕಣೋ ಇನ್ನು ನಾನು ಈ ಸಂಸಾರದಲ್ಲಿ ಬದುಕಿರೋದು. ನೋಡಮ್ಮ ದೀಪ, ನೀನ್ ಯಾರ ಮಗಳು? ಆ ಉಗ್ರಪ್ಪನ ಮಗಳು. ನಿಮ್ಮ ಅಪ್ಪಂಗೂ ನಿಮ್ಮ ಅಣ್ಣಂಗೂ ಇರುವಂತ ಬುದ್ಧಿ ನಿನ್ನಲ್ಲಿಲ್ಲ ಅನ್ಕೊಂಡಿದ್ದೀನಿ. ನಿಮ್ಮ ಅತ್ತೆಗೆ ಮೊದ್ಲೇ ಮೈ ಹುಷಾರಿಲ್ಲ. ಅವ್ರ ಜೊತೆ ಹೊಂದಾಡ್ಕೊಂಡು ಹೋಗಮ್ಮ, ನಿನ್ ಬಾಳ್ ಬಂಗಾರ ಆಗುತ್ತೆ. ನೋಡು ಶಂಕರ್, ನಂಗೊಂದ್ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾ ಹೊರಗಡೆ ಹೋಗಿ ಬರ್ತೀನಿ. ಸರಿ ಆಯ್ತಪ್ಪ. ಶಂಕರ್, ಏನಪ್ಪ? ಆರತಿ ಮಾಡಿದ್ಮೇಲೆ ನೆಂಟಿ ಒಳಗಡೆ ಕರ್ಕೊಂಡು ಹೋಗೋ. ಸರಿ ಆಯ್ತಪ್ಪ. ನಾನ್ ಮನೆಗ್ ಬಂದಿರೋದೆ ಈ ಮನೆಯಿಂದ ಇವ್ರನ್ನ ಆಚೆ ಹಾಕೋದಕ್ಕೆ ಅತ್ತೆ ಮಾವ. ಆದಷ್ಟು ಬೇಗ ನಿಮ್ಮ ಬಾಳನ್ನ ಕಣ್ಣೀರಲ್ಲಿ ಕೈ ತೊಳ್ಸೋದಕ್ಕಂತಾನೆ ಈ ದೀಪ ಈ ಭೂಮಿ ಮೇಲೆ ಹುಟ್ಟಿರೋದು. ಅಯ್ಯೋ ದೇವ್ರೆ, ಈ ಸಂಸಾರ ಬಂಧನ ನನಗೆ ಬೇಡವೇ ಬೇಡ ಅನ್ನೋ ಮಾಡ್ಲಿಲ್ಲ ಅಂದ್ರೆ ನಾನು ಉಗ್ರಪ್ಪನ ಮಗಳು ದೀಪನೇ ಅಲ್ಲ. ಏನೇ ತನ್ನಷ್ಟು ನಾನೇ ಕೊಣ್ತಾ ಇದೆಯಲ್ಲ? ಏನೂ ಇಲ್ಲ ರೀ, ನಮ್ ತಂದೆ ಎಷ್ಟು ಕೆಟ್ಟವ್ರಲ್ವಾ. ಅದು ಅಲ್ದೆ ನಾವು ಯಾರಿಗೂ ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ನಮ್ಮನ್ನ ಮನೆ ಒಳಗಡೆ ಹೇಗ್ ಸೇರ್ಸಿದ್ರು ನೋಡಿ. ಅದಕ್ಕೋಸ್ಕರ ಇಂಥ ಅತ್ತೆ ಮಾವನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ. ಈ ಜನ್ಮದಲ್ಲೇ ಅಲ್ಲ, 7 ಜನ್ಮದಲ್ಲೂ ಇವ್ರೇ ನನಗೆ ಅತ್ತೆ ಮಾವ ಆಗ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊತಾ ಇದ್ದೇರಿ. ನಿನ್ನಂತ ಸೌಂದರ್ಯ ದೇವತೆನ ಕೈ ಹಿಡಿಯೋದಕ್ಕೆ ನಾ ಪುಣ್ಯ ಮಾಡಿದೆ ಕಣೆ ಅಲ್ವಾ? ಮತ್ತೆ ಬನ್ನಿ
ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿನಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ ಈ ಮೊಗವೇದ ಕಾಣೆ ಹೂವಾಯಿದೀಗ ಕತ್ತಲು ಎಲ್ಲೆಲ್ಲೂ ಮುತ್ತಲು ಭಯದಲ್ಲಿ ಹೂವಾಡುತ್ತಿರಲು ಈ ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತಂದಿತು ಜಾಣ ನುಡಿಗಳು ವೀಣ ಸ್ವರಗಳು ಕಾಣೆನು ಪ್ರೇಯಸಿ ನಾನು ಕಾಣೆನು ಪ್ರೇಯಸಿ ನಾನು ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಕೇಳುವರಾರಿಲ್ಲ ಒಂಟಿ ಮಾಡಿನಲ್ಲಿ ದೇವತೆಯಂತೆ ನೀನು ನನ್ನಲ್ಲಿ ಬಂದೆ ಮನಸ್ಸು ಕುಣಿಯಿತು ಈ ಸವಿ ಮಾತನು ಕೇಳಿ ಈ ಸವಿ ಮಾತನು ಕೇಳಿ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಲಾ 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 ಲಾ. ಒಳಗಡೆ ನಡಿ, ನಾನು ಆಫೀಸ್ಗೆ ಹೋಗಿ ಈ ದಿನ ಕೆಲಸಕ್ಕೆ ರಜೆ ಹಾಕಿ ಬರ್ತೇನೆ. ಯಾಕೆ ನಾಳೆ ಹೋದ್ರೆ ಆಗಲ್ವಾ? ಆಫೀಸ್ಗೆ ಹೋಗ್ತಾ ಇಲ್ಲ ಕಣೆ, ಪಕ್ಕದಲ್ಲಿರೋ ನನ್ನ ಫ್ರೆಂಡ್ ಮನೆಗೆ ಹೋಗಿ ಲೆಟರ್ ಕೊಟ್ಟು ಬರ್ತೀನಿ ಅಲ್ಲ. ಸರಿ ಆಯ್ತು, ಬೇಗ ಬಂದ್ಬಿಡಿ.
ಏಯ್ ನನ್ನ ಮನೆಗೆ ಬಂದು ನನ್ನ ಮನೆಯಲ್ಲಿ ನೀನ್ ಇಲ್ಲಿ ಏನ್ ಕೇಳ್ತಿದ್ಯಲ್ಲ, ನಿನ್ಗೇನ್ ತಲೆ ಕೆಟ್ಟಿಲ್ಲ ತಾನೆ? ಅಂದಾಗೆ ಏನಿನ್ ಅವತಾರ? ಅವತಾರ ನೀನ್ ಅಣ್ಣ ಕಟ್ಟಿರೋ ತಾಳಿ, ನೀನ್ ಅಣ್ಣ ಹಾಕಿರೋ ಹೂವಿನ ಹಾರ, ಇನ್ನು ಮುಂದೆ ನಾನ್ ನಿನಗೆ ಅತ್ತಿಗೆ. ಅರ್ಥ ಆಯ್ತಾ? ಈ ದೀಪ ಅಂದ್ಕೊಂಡಂಗೆ ಕಾರ್ಯನ ಸಾಧನೆ ಮಾಡಿ ತೋರಿಸಿದಳೆ. ಹೇ ದ್ರೋಹಿ, ಒಬ್ಬನ ಹೃದಯದಲ್ಲಿ ಪ್ರೀತಿ ಆಸೆ ತೋರಿಸಿ ಅವನ ಬಿಟ್ಟು ಹೋಗಿ ಈಗ ಅದೇ ಮನೆಗೆ ಅತ್ತಿಗೆ ಸ್ಥಾನದಲ್ಲಿ ಬಂದಿದ್ಯಲ್ಲ, ನಿನಗೂ 3 ಕಾಸಿಗೆ ಮೈ ಮಾರೋಳ್ಗೆ ಏನೇ ವ್ಯತ್ಯಾಸ? ಏನಂದೆ? ನಾನ್ ನಿನಗೆ ಅತ್ತಿಗೆ. ಅತ್ತಿಗೆ ಅಂದ್ರೆ ಎತ್ತ ತಾಯಿ ಸಮಾನ. ಹಾಗಿರ್ಬೇಕಾದ್ರೆ ನನ್ನನ್ನ ಮೈ ಮಾರ್ಕೊಳ್ಳೋಳು ಅಂತ ಹೇಳ್ತಾ ಇದೆಯಲ್ಲ. ಈ ಮಾತನ್ನ ನಿನ್ನ ಹೆತ್ತ ತಾಯಿಗೂ ಹೇಳೋ. ಯಾಕೆಂದ್ರೆ ನಿನ್ನ ಹೆತ್ತ ತಾಯಿ ಆಗಿದ್ರೂ ಇರ್ಬೋದಲ್ವಾ? ನನ್ನ ತಾಯಿ ಬಗ್ಗೆ ಮಾತನಾಡೋಕೆ ನಿನ್ಗೇನೇ ಇದೆ? ನನ್ನ ತಾಯಿ ದೇವತೆ ಕಣೆ, ದೇವತೆ. ನಿನ್ನ ಹಾಗೆ ಒಬ್ಬನಿಗೆ ಮನಸ್ಸು, ಒಬ್ಬನಿಗೆ ಮೈ ಮಾರ್ಕೊಳ್ಳೋ ಕೀಳು ಮನಸ್ಸಿನವಳಲ್ಲ. ಈ ಮನೆಗೆ ಅತ್ತಿಗೆ ಸ್ಥಾನದಲ್ಲಿ ಬಂದಿದ್ದೀಯಾ, ಆ ಸ್ಥಾನ ಉಳಿಸ್ಕೊಂಡು ಹೋಗು. ಇಲ್ಲ ವರಸೆ ಗಿರಿಸೆ ತೆಗಿತು ಅಂದ್ರೆ ಸಿಗ್ದು ಬಿಡ್ತೀನಿ. ನನ್ನ ಕೆನ್ನೆ ಹೊಡೆಯೋಷ್ಟು ಸೊಕ್ಕ ನಿನಗೆ? ನಿನ್ನ ಬಾಳನ್ನ ತಿರುಕೆ ತರ ಬಾಳು ಮಾಡ್ಲಿಲ್ಲ ಅಂದ್ರೆ ನಾನು ಉಗ್ರಪ್ಪನ ಮಗಳು ದೀಪನಿ ಎಲ್ಲ ಕಣ. ಈ ಜೀವ ಎಂದೆಂದು ನಿನ್ನದೇ. ದೇವತೆ ನಿನ್ನಾಣೆ, ನೀನೆಂದೆ ನಾನೆಲ್ಲ ದೇವ
ಹಕ್ಕಿನಿ ಹರಿದಾಡೋ ಹೊಳೆಯಲ್ಲಿ ಕವಿತೆಯಲ್ಲಿ ಕಟ್ಟಿಯಾಗೋ ಪ್ರೀತಿನೇ ಗುರುವಿಲ್ಲದಿದ್ದರೂ ಕಲಿಯೋದು ಗುರಿಯಿಲ್ಲದಿದ್ದರೂ ಚಲಿಸೋದು ಅರಿವಿಲ್ಲದಂತೆಯೇ ಸಾಯೋ ಸಾಕ ಈ ಪ್ರೇಮ ಪ್ರೇಮ ನಿನ್ನಾಳೆ ನಿನ್ನಾಳೆ ಪ್ರೀತಿ ದೇವತೆ ನಿನ್ನಾಳೆ ನೀನೆಲ್ಲದೆ ನಾನೆಲ್ಲ ದೇವರಾಣೆ ನಿನ್ನಾಳೆ ನಿನ್ನಾಳೆ ಪ್ರೀತಿ ದೇವತೆ ನಿನ್ನಾಳೆ ಈ ಜೀವ ಎಂದೆಂದು ನಿನ್ನದೇ ಇಷ್ಟೊತ್ತು ನಾನು ಕಂಡಿದ್ದೆಲ್ಲ ಬರೀ ಕನಸ. ಕಲ್ಲು ಹೂವಾಗಿ ಅರಳುತ್ತೆ ಅನ್ನೋದು ಭ್ರಮೆ ಮಾತ್ರ. ಆದ್ರೆ ನಮ್ಮಪ್ಪ ನಮ್ಮಮ್ಮ ಆ ಕಲ್ಲನ್ನ ನೀನು ಮಾಡೇ ಮಾಡ್ತೀಯ, ಮಾಡಲೇಬೇಕು ಅಂತ ಇಲ್ಲಿ ಬಿಟ್ಟೋದ್ರು. ನನ್ನ ಬಾಳೆ ನರ್ಕ ನರ್ಕ ಆಗೋಯ್ತಲ್ಲ ದೇವ್ರೆ, ನರ್ಕ ನರಕ. ನರಕ ಪಡ್ತಾ ಇದ್ದೀನಿ. ಏ ನಾಯಿ, ನನ್ನನ್ನ ನಮ್ಮಪ್ಪರನ್ನ ಎದುರಿಸಿ ತಾಳಿ ಕಡಿಸ್ಕೋತೀಯ? ಏಯ್, ನಾನು ಈ ತಾಳಿನ ಸಾವಿರಾರು ಜನರ ಸಮ್ಮುಖದಲ್ಲಿ ಪುರೋಹಿತರು ಹೇಳೋ ಮಂತ್ರ ಕೇಳಿ ಕಟ್ಟಿಲ್ಲ ಕಡೆ. ನಿಮ್ಮಪ್ಪ ಅಮ್ಮನ ಬೋಂದಕ್ಕೆ ಕಡಿದ್ದು ಈ ತಾಳಿ. ನೀನು ಸೌಭಾಗ್ಯವತಿಯಾಗಿ ಈ ತಾಳಿಯಿಂದ ಈ ಮನೆಯಲ್ಲಿ ಶಾಶ್ವತ ಸ್ಥಾನ ಸಿಗುತ್ತೆ ಅಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಕಣೆ. ನಾನ್ ಕಟ್ಟಿರೋ ಈ ತಾಳಿನೇ ಒಂದಲ್ಲ ಒಂದಿನ ನಿನಗೆ ನೇಣಿನ ಹಗ್ಗ ಕಣೆ. ಪರವಾಗಿಲ್ಲ ರೀ, ನೀವು ಕಟ್ಟಿರೋ ಈ ತಾಳಿ ನಿನ್ ಕುಣಿಕೆ ಆದ್ರೂ ನನಗೇನು ಚಿಂತೆ ಇಲ್ಲ. ನಾನು ಸತ್ರು ಪರವಾಗಿಲ್ಲ ರೀ. ನೋಡಿ, ಈ ಮನೆ ನೀವು ನನ್ನವರು ರೀ. ನಾನು ಧರ್ಮ ಪತ್ನಿ ಅಂದ್ರೆ ಅರ್ಧಾಂಗಿ. ಗಂಡನ ಸುಖ ದುಃಖಗಳು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ಬೇಕಾದೊಳ್ಕಂಡ್ರಿ. ನೋಡಿ, ನೀವು ನನಗೆ ಎಷ್ಟೇ ಕಷ್ಟ ಕೊಡಿ, ಚಿತ್ರ ಹಿಂಸೆ ಕೊಟ್ರು ಪರವಾಗಿಲ್ಲ. ಆ ಕಷ್ಟದಲ್ಲೇ ಸುಖ ಸಂತೋಷನ ಕಾಣ್ತೀನಿ ಕಣ್ರಿ. ಆದ್ರೆ ನನ್ನ ಗಂಡ ನನ್ನ ಮಾವ ನನ್ಗೆ ಈ ರೀತಿ ಹಿಂಸೆ ಕೊಡ್ತಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪನ ಮನೆಗೆ ಓಡೋಗೋ ಹೆಣ್ಣಲ್ಲ ಕಣ್ರಿ. ನಾನು ಎಷ್ಟೇ ಆದ್ರೂ ಗುಣಶೇಖರ ನಮ್ಮ ಮಗಳು ಅನ್ನೋದು ನಿಮ್ಗೂ ನೆನ್ಪಿರ್ಲಿರಿ. ಗುಣಶೇಖರ, ಗುಣಶೇಖರ,
ನೀರಿನ ಕೊಳಾಕ್ಬೇಕು ಕಣೆ. ಹಾಗೆ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಹುದ್ಬಾವ್ ನಿನ್ಗೆ ಎಷ್ಟೇ ಕಷ್ಟ ಕೊಟ್ಟು ನೀನೀ ಮನೆ ಬಿಟ್ಟು ತೊಲಗಲ್ಲ ಅಲ್ವಾ? ತೊಲಗೆ ತೊಲಗೆ, ಇಲ್ಲಿ ನಿನ್ ಮನೆಗೆ ಜಾಗ ಇಲ್ಲ, ತೊಲಗೆ. ಹೊಡಿರಿ, ಬಡೀರಿ, ಸಾಯಿಸ್ಬಿಡ್ರಿ, ನೀವೇ ನಿಮ್ ಕೈಯಾರ ಸಾಯಿಸ್ಬಿಡಿ. ಆದ್ರೆ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡಿ. ನಾನ್ ಸತ್ರು ನಾನು ಹೋಗೋದಿಲ್ಲ ಕಣ್ರಿ. ಒಂದ್ ವೇಳೆ ನಾನ್ ಅಂತವ್ರಿಗೆ ಹೋಗೋದೇ ಆದ್ರೆ ನಗ್ನಗ್ತಾ ನನ್ನ ಸಂಸಾರ ಸುಖವಾಗಿ ಬಾಳ್ತಾ ಇದೆ ಅಂದ್ರೆ ಮಾತ್ರ ನಾನು ತವ್ರಿಗೆ ಕಾಲಿಡ್ತೀನಿ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ ಅಂದ್ರೆ ನಾನು ಹೋಗಲ್ಲ. ಹೋಗಲ್ಲ 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 ಹೋಗಲ್ಲ. ನಿನ್ನನ್ನು ಜನ ಕೂಡ ನೀನ್ ನನ್ನ ಕಣ್ಮುಂದೆ ಕೂಡುದು, ನೀನು ನೇರು ಕೂಡ ಮಾಡ್ತಾಳೆ, ಆಗ ತೋಲುವಾಗಲೇ. ಸಾಯಿಸ್ಬಿಡಿ. ನಿಮ್ ಕಣ್ಣು ಮುಂದೆ ಮುತ್ತೈದೆ ಪ್ರಾಣ ಬಿಡ್ತೀನಿ ಹೊರ್ತು ಯಾವುದೇ ಕಾರಣಕ್ಕೂ ನಮ್ ತಂದೆ ಬರೀ ನಾನು ಹೋಗಲ್ಲ. ಶಬಾಷ್ ಶೀಲಾ, ಶಬಾಷ್. ನಾನ್ ನಿನ್ನ ಕಷ್ಟ ಕೊಟ್ರೆ ನೀನೇನು ನನ್ನನ್ನು ಬಿಟ್ಟು ಹೊರಟೋಗ್ತೇನೋ ಅನ್ಕೊಂಡಿದ್ದೆ. ಇಲ್ಲ ಕಣೆ, ಇಲ್ಲ, ನೀನು ನನ್ನ ದೇವತೆ ಕಣೆ, ನನ್ನ ದೇವತೆ. ಎಂದೆಂದು ನೀನ್ ನನ್ನವಳು ಕಣೆ. ನೀವ ಈ ಮಾತು ಹೇಳ್ತಾ ಇರೋದು? ಹೌದು ಕಣೆ, ಹೌದು. ನಂಬೋದಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ನೀವು ಹೌದು ಶೀಲಾ, ಹೌದು. ನನ್ ಕನ್ಸಲ್ಲೂ ನೀವು ಬದಲಿಲ್ಲ ಅನ್ಕೊಂಡಿರ್ಲಿಲ್ಲ. ನೀವೆಷ್ಟು ಬೇಗ ಬದಲಾದ್ರಿ ಅಲ್ವಾ? ನಾನು ಇಷ್ಟೊತ್ತು ಸುಮ್ಮನೆ ನಾಟಕ ಆಡ್ತಿದ್ದೆ ಕಣೆ. ನಿನ್ ಮೇಲೆ ನನ್ಗೆ ಏಕೆ ದ್ವೇಷ? ನೋಡ್ಸಿಲ್ಲ, ಸುಮ್ಮನೆ ನಿನ್ ಮೇಲೆ ದ್ವೇಷ ಕಟ್ಟೋಕೆ ನೀನೇನ್ ಮಾಡಿದ್ಯಾ? ನಾನು ನಿನ್ನ ತುಂಬಾ ಇಷ್ಟಪಟ್ಟು ಪ್ರೀತಿಸ್ತಾನಲ್ವೇ, ನಿನ್ ಮೇಲೆ ನನಗೇನು ದ್ವೇಷ ಇಲ್ಲ ಕಣೆ. ಶೀಲಾ, ತುಂಬಾ ದಾಹ ಆಗ್ತಾ ಇದೆ ಕಣೆ. ಕುಡಿಯೋದಕ್ಕೆ ಒಂದ್ ದೊಡ್ಡ ನೀರ್ ತಗೊಂಡ್ ಬರ್ತೀಯಾ? ನೀರ್ ಯಾಕೆ? ಈ ಖುಷಿಗೆ ಪಾನ್ ಕರೆ ಮಾಡ್ಕೊಂಡು ಏನ್ ಬೇಡ, ನೀರ್ ತಗೊಂಡ್ ಬಾ ಸಾಕು. ನಾನ್ ಪಾಪಿ, ಈ ಪಾಪಿ ಕೈಗಳಿಂದ ನಾನ್ ಶೀಲಾಗೆ ಹೊಡೆದು ಬಿಟ್ಟೆ. ನಾನ್ ಬದುಕಿರೋದು, ನಾನ್ ಬದುಕಿರ್ಬಾರ್ದು. ಯಾಕ್ರಿ ಸಾಯ ಮಾತಾಡ್ತೀರಾ? ನೋಡಿ, ಸಾಯೋದಾದ್ರೆ ನಾನ್ ಸಾಯ್ತೀನಿ. ನೀರ್ ಕುಡೀರಿ. ಇಲ್ಲ ಶೀಲಾ, ನಾನ್ ಪಾಪಿ ಶೀಲಾ, ನಾನ್ ಪಾಪಿ. ನಾನ್ ಬದುಕಿರ್ಬಾರ್ದು ಶೀಲಾ, ನಾನ್ ಬದುಕಿರ್ಬಾರ್ದು. ನಾನ್ ಬದುಕಿರ್ಬಾರ್ದು ಶೀಲಾ, ನಾನ್ ಸತ್ತೋಗ್ಬೇಕು ಅಂತ ನಿನ್ನ ಹತ್ರ ಕೇಳ್ಕೊತೀನಿ ಅನ್ಕೊಂಡಿದ್ದೇನಲ್ಲ. ಹಿಂಗೆ ಮಾಡಿ ಎಂದೆಂದು ಈ ನನ್ ಸತ್ರು ಕಣೆ. ನಿನ್ನ ನೇಳು ಕೂಡ ನನ್ ಮೇಲ್ ಬೀಳ್ಕೂಡುದು. ಹಾಗೆ ದೂರ, ಬಲು ದೂರ ಇರ್ಬೇಕಣೆ. ಇಲ್ಲ ಅಂದ್ರೆ
ಕತ್ರಿ ಸಾಕ್ಬಿಡ್ತೀನಿ. ಹುಷಾರ್. ಆಸೆ ಪ್ರಧಾರಲು ವಾಡಿಸಿದಂತೆ ಹಾಡಲೇಬೇಕು, ಅವನಿಚ್ಛೆಯಂತೆ ನಗಬೇಕು, ಅವನಾಣತಿಯಂತೆ ಅಳಬೇಕು. ಓ ಮಲ್ಲೆ ಹೂವೆ ನಿನಗೆಲ್ಲ ನೋವೆ, ಆಸರೆ ನಿನಗಿಲ್ಲ, ಬೇಡಿದ ಸುಖವು ಕನಸಾಯ್ತೆ, ಅಂದದ ಬದುಕು ಬರಡಾಯ್ತೆ. ಓ ಮಲ್ಲೆ ಹೂವೆ ನಿನಗೆಲ್ಲ ನೋವೆ, ಆಸರೆ ನಿನಗಿಲ್ಲ, ಬೇಡಿದ ಸುಖವು ಕನಸಾಯ್ತೆ, ಅಂದದ ಬದುಕು ಬರಡಾಯ್ತೆ. ಏನಪ್ಪ ಪಾಪ ಮಾಡಿದ್ದೀನಿ ನಾನು? ಆ ಪಾಪಿನೇ ಅತ್ಯಾಚಾರ ಮಾಡಿ ನಾನು ಬಾಳನ್ನೇ ಹಾಳು ಮಾಡ್ದ. ಮಗಳ ಜೀವನ ಹಾಳಾಗೋಯ್ತಲ್ಲ ಅಂತ ಅವನಿಗೆ ನನ್ನನ್ನ ಮದ್ವೆ ಮಾಡಿದ್ರು. ನಾನಿಲ್ಲಿ ನರಕ ಅನುಭವಿಸ್ತಿದ್ರೆ ಅಲ್ಲಿ ನಮ್ಮ ಅಪ್ಪ ಅಮ್ಮನೂ ನರಕ ಅನುಭವಿಸ್ತಿದ್ದಾರೆ. ಯಾರಿಗೇನ್ ದ್ರೋಹ ಮಾಡಿದೀವಿ ಅಂತ ಇಂಥ ಶಿಕ್ಷೆ ಕಟ್ಟಿದ್ಯಾ? ಇನ್ನ ಯಾಕಪ್ಪ ಬದುಕ್ಸಿದ್ಯಾ? ಅಯ್ಯೋ ಸಾಕು ಸಾಕು ಅಂದೆ. ಈ ರೀತಿ ಆಗಿರೋದು ಸರಿ, ಊಟ ಮಾಡ್ತೀರೋ? ನೆಮ್ಮದಿಯಾಗಿದ್ರೆ ತಾನೇ ಊಟ ಮಾಡಕ್ಕ. ಒಳಗೊಂದು ಹೊರಗೊಂದು ವೇದನೆ ಬರ್ತಾ ಇದೆ. ದುಡಿಯೋದು ಒಂದು ಕೈ ಆದ್ರೆ ಕೂತು ತಿನ್ನೋ ದಂಡಪಿಂಡಗಳು 10 ಕೈಗಳು. ಅದ್ಕೆ ಇದು ಸರಿ ಕಾಣಲ್ಲ. ಈ ಮನೆಯಲ್ಲಿ ಯಾರು ದಾಟ್ಪಿಡಿಗಳಿಲ್ಲ. ಅವರದೇ ಆದ ಕೆಲಸ ಕಾರ್ಯಗಳು ಅವರಿಗಿದೆ. ಹೌದೌದು, 1000 ಸರ ಸರ್ದಾರ ಮನೆ ಮುಂದೆ ಒಳ್ಳೆ ಹಣದ ಹೊಳೆನೆ ಹರಿಸ್ತಾರಂತೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಸ್ವಾಭಿಮಾನ ಅನ್ನೋದಿದ್ರೆ ಎದ್ದೋಳು ಬೇರೆ. ಈ ಮನೆಯ ನಂದು ಇಷ್ಟು ಪಾಲಿದೆ ಅಂತ ಹಣನ ಬಿಸಾಕಿ ಆಮೇಲೆ ಊಟ ಮಾಡು. ಇಲ್ಲ ನಾನೊಬ್ಬ ದಂಡಪಿಂಡ, ನನ್ ಕೈಲಿ ಏನು ಆಗಲ್ಲ ಅಂತ ಹೇಳಿ ತಿಂದು ಎದ್ದೋಗ್ತಾ ಇರು. ನಿನ್ನ ಗಂಡ ಒಬ್ಬನೇ ದುಡಿತಿದ್ದಾನೆ ಅಂತ ತಾನೆ? ನಾಳೆಯಿಂದ ನಾನು ದುಡ್ಡು ತರ್ತೀನಿ. ಯಾಕೋ ಯಾಕೆ ಅರ್ಧದಿಂದ ಊಟ ಇಟ್ಬಿಟ್ಟಿದೆ? ಊಟ ಮಾಡಲ್ವೇನೋ? ಅಯ್ಯೋ ಎಲ್ ಮಾಡ್ತಾರತ್ತೆ ಪಾಪ, ಸ್ವಾಭಿಮಾನ ಜಾಸ್ತಿ ಅಲ್ವಾ? ಲೇ ದೀಪ, ನೀನೇನಾದ್ರೂ ಅಂದೇನೆ? ಅಯ್ಯೋ ಅಮ್ಮ ಯಾಕೆ ಹಸ್ಬಿಲ್ಲ? ಸಾಯಂಕಾಲ ತಿಂತೀನಿ ಬಿಡಮ್ಮ. ಅಯ್ಯೋ ಪಾಪ, ಈಗ ಆಗ್ಬಾರ್ದಾಗಿತ್ತು ಅತ್ತೆ. ಒಬ್ರು ತರ ಸಂಬಳದಲ್ಲಿ ಈ ಮನೆನ ನಿಭಾಯಿಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅಲ್ಲಿ ಇಲ್ಲಿ ಕಾಲ ಕಳೆದು ತಟ್ಟೆ ಮುಂದೆ ಬಂದು ಕೂತ್ಕೊಳ್ಳೋದನ್ನ ಬಿಟ್ಟು ಮೊದ್ಲು ಸಂಪಾದನೆ ಮಾಡು ಅಂತ ಸ್ವಲ್ಪ ಬಿಡ್ಸಿ ಹೇಳಿ ಅತ್ತೆ. ನೀನೇನಾದ್ರೂ ಅಂದ? ನಾನ್ ಯಾಕೆ ಹೇಳಕ್ ಹೋಗ್ಲಿ? ಅದು ಅಲ್ದೆ ಅಂತ ಕರ್ಮ ನನ್ಗೆ ಯಾಕ್ಬೇಕು? ಅಮ್ಮ ಅಮ್ಮ ಅತ್ತೆ ಮಾತಿಗೆ ಯಾಕಮ್ಮ ಚಿಂತೆ ಮಾಡ್ತೀಯಾ? ಅವ್ರು ಹೇಳಿದ್ರಲ್ಲೂ ಸತ್ಯವಿದೆಯಮ್ಮ. ಅಣ್ಣ ಒಬ್ಬನೇ ದುಡಿಯೋದ್ರಿಂದ ಈ ಸಂಸಾರ ಸಾಗಿಸಕ್ ಆಗಲ್ಲ ಅಮ್ಮ. ನಾನೇನು ಅತ್ತಿಗೆ ಮಾತಿಗೆ ಊಟ ಬಿಟ್ಟಿಲ್ಲ ಅಮ್ಮ. ನೋಡಮ್ಮ,
ನೋಡು ಅನ್ನದಲ್ಲಿ ಕೂತಿತ್ತು, ಅದಕ್ಕೆ ಊಟ ಮಾಡಕ್ಕಾಗ್ಲಿಲ್ಲಮ್ಮ. ಇಷ್ಟು ವರ್ಷ ಸಂಸಾರ ಮಾಡಿ ಒಂದು ದಿನನೂ ನಿಮ್ಮಪ್ಪ ಅಂದಲ್ಲಿ ಕೂದಲು ಬಿತ್ತು ಮೀನಾಕ್ಷಿ ಅಂತ ಒಂದು ದಿವಸನೂ ಹೇಳಲಿಲ್ಲ. ಆದ್ರೆ ನಾನು ಹೆತ್ತ ಮಗ ತಾಯಿ ಮುಂದೆ ನಿಂತ್ಕೊಂಡು ಅಮ್ಮ ಅಂದಲ್ಲಿ ಕೂದಲು ಬಿದ್ದಿತ್ತು ಅಂತ ಹೇಳ್ತಿದೆಯಲ್ಲ. ಏನೋ ಇದೆಲ್ಲ ನಿಮ್ಮಪ್ಪನಿಗೆ ಗೊತ್ತಾದ್ರೆ ಅದೆಷ್ಟು ಮನ್ಸಿಗೆ ಬೇಜಾರು ಮಾಡ್ಕೊಂತಾರೋ ಏನೋ. ಅದು ಸರಿ, ನೀನ್ ಯಾಕೆ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು? ಇಷ್ಟು ದಿವಸ ಏನಾದ್ರೂ ನೀನು ಹೊರಗಡೆ ಹೋಗಿ ಕೆಲಸ ಮಾಡ್ತೀಯ? ಇಲ್ಲ ತಾನೆ, ಮನೆಯಲ್ಲಿರೋ ಕೆಲಸನೇ ಮಾಡ್ಕೊಂಡು ಇರ್ತಿದ್ದೆ. ಅವಳು ಹೇಳಿದ್ಲು ಅಂತ ನೀನ್ ಯಾಕೋ ಕೆಲ್ಸಕ್ಕೆ ಹೋಗ್ಬೇಕು? ನನಗಿದೆಲ್ಲ ಸರಿ ಕಾಣ್ತಿಲ್ಲ. ಯಾಕಮ್ಮ ಸರಿ ಕಾಣ್ತಾ ಇಲ್ಲ? ನಾನು ಹೋಗಿ ಹೊರಗಡೆ ದುಡಿತಾ ಇಲ್ವಾ? ನನಗೇನಾಗದೇ ಇರೋದು ಸುಂದರ್ ಏನಾಗತ್ತ? ಓಹೋ, ಅಷ್ಟಿಲ್ಲ ಹೇಳ್ತಾರ ಹಿರಿಯರು. ಕಿವಿ ಕಿತ್ರು ಕಿರಿ ಮಗ ಮೇಲೆ ಆಸೆ ಹೋಲ್ವಂತೆ ತಾಯಂದಿರಿಗೆ. ಏನು ನೀನು ನೀನ್ ಹೇಳ್ತಿ ಹೇಳೋ ತರ ನೀನ್ ಕುಣಿತಿದ್ಯಲ್ಲ. ಅಲ್ಲ, ಇಷ್ಟಕ್ಕೂ ಈ ಮನೆಯಲ್ಲಿ ಏನೋ ಕಮ್ಮಿ ಆಗಿದೆ. ಇವನು ಹೊರಗಡೆ ಹೋಗಿ ಯಾಕೋ ದುಡಿಬೇಕು? ಕುಣ್ಣವನಿಗೆ ಕುಡ್ಕೆ ಹಣ ಇದ್ರು ಸಾಲವಂತೆ, ಅದು ನಿಂಗೆ ನೆನಪಿರ್ಲಿ ಅಮ್ಮ. ಆದ್ರೂ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ಯಾಕಮ್ಮ ಈ ರೀತಿ? ಏನ್ ನಡೀತಾ ಇದೆ ಮನೇಲಿ? ಈ ಮಾತಾಡಕ್ಕೆ ನಿನ್ಗೆ ಹೇಗಾದ್ರೂ ಮನ್ಸು ಬಂತು? ಅಮ್ಮ ಆ ರೀತಿ ಮಾಡಿದ್ರೆ ನೀನ್ ಈ ರೀತಿ ಬೆಳೆಯಕ್ಕಾಗ್ತಿತ್ತ? ಆ ಕೆಲ್ಸಕ್ಕೆ ಸೇರ್ಕೊಳಕ್ಕಾಗ್ತಿತ್ತ? ಇಲ್ಲ, ನೀನ್ ಇಷ್ಟಪಟ್ಟಿರೋ ನೀನ್ ಹೆಂಡ್ತಿ ಅಂದ್ರೆ ನನ್ನ ಅತ್ಕೆನ ಪಡೆಯೋಕ್ಕಾಗ್ತಿತ್ತ? ಯಾಕಣ್ಣ ಯಾಕೆ ಈ ಹೆಂಡ್ತಿ ಬರ್ತಾ ಇದ್ದಂಗೆ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿಗಳನ್ನ ಸಂಬಂಧಗಳ ಬಗ್ಗೆ ವಾಕರಿಕೆ ಆಗುತ್ತೆ. ಹೇಳಿ ಬಿಡು, ಹೇಳಿ ಬಿಡು. ಲೋ ಶಂಕರ, ನಿಮ್ಮಿಬ್ರಲ್ಲಿ ಯಾರು ಒಬ್ಬರಿಗೂ ನೋವಾದ್ರೂ ಈ ತಾಯಿ ಮನ್ಸು ತಡ್ಕೊಳಕ್ಕಾಗಲ್ಲ ಕಣು. ನಿಮ್ಮನ್ನ ನನ್ನ ಪ್ರಾಣ, ನನ್ನ ಉಸಿರು, ಜೀವ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮಿಬ್ರಲ್ಲಿ ಯಾರಿಗೇನೇ ಆದ್ರೂ ಈ ತಾಯಿ ಮನ್ಸೆ ಕಣೋ ಒಡ್ದು ಚೂರಾಗದು. ಅಂತ ತಾಯಿ ಮನ್ಸನ್ನೇ ಅರ್ಥ ಮಾಡ್ಕೊಂಡಿರಂಗ ಆಗ್ಬಿಟ್ಟಲ್ಲೋ. ಛೇ, ಅಲ್ಲಮ್ಮ, ನಾನೇನ್ ಅನ್ಬಾರ್ದೆ ಅಂತ ತಾಯಿ ಮಗ ಇಬ್ರು ಸೇರ್ಕೊಂಡು ಒಂದು ಮಾತಿಗೆ 100 ಮಾತು ಸೇರಿಸ್ತಾಗಿರ. ಏನೋ ಸುಂದರ್ ಕೂಡ 4 ಕಾಸು ಸಂಪಾದನೆ ಮಾಡಿದ್ರೆ ಮನೆ ಖರ್ಚಲ್ಲಿ ಅದು ಇದು ಅಂತ 4 ಕಾಸು ಉಳಿಸ್ಬೋದಪ್ಪ. ಅದಲ್ಲದೆ ಎಷ್ಟು ದಿವಸ ಅಂತ ಒಟ್ಟಾಗಿರಕ್ಕಾಗತ್ತಮ್ಮ? ಒಂದಲ್ಲ ಒಂದಿನ ಬೇರೆ ಆಗ್ಲೇಬೇಕಾಗತ್ತಲ್ಲ. ಆಗಲ್ವೇ? ಈ ರೀತಿ ಕುಳಿತ್ಕೊಂಡು ತಿನ್ನೋದಿಕ್ಕೆ ಆಗತ್ತ? ನೀನೇ ಹೇಳಮ್ಮ. ಏನ್ ಹೇಳ್ತಿದ್ಯಪ್ಪ? ಅಂದ್ರೆ ನೀನು ಬೇರೆ ಬೇರೆ ಆಗ್ಬೇಕು ಅಂತನ? ಅಯ್ಯೋ ದೇವ್ರೆ, ಸೊಸೆ ಬಂದು 3 ತಿಂಗಳಾಗ್ಲಿಲ್ಲ, ಆಗ್ಲೇ ನನ್ನ ಮಗ ಬೇರೆ ಬೇರೆ ಆಗೋ ಮಾತು ಹೇಳ್ತಿದ್ದಾನಲ್ಲ. ಈಗ್ಲೇ ಈ ರೀತಿ ಮುಂದೆ ಇನ್ನೇಗೋ ನನ್ನ ಸಂಸಾರದ ದೋಣಿ ಯಾವ ದರದಲ್ಲಿ ಹೋಗಿ ಅಣ್ಣ, ಈ ಮಾತಾಡಕ್ಕೆ ಹೇಗಾದ್ರೂ ಮನ್ಸು ಬರ್ತದ ನಿನ್ಗೆ? ಅಮ್ಮ, ಅಣ್ಣನ ಮಾತಿಗೆ ಯಾಕಮ್ಮ ಚಿಂತೆ ಮಾಡ್ತೀಯ? ಎಲ್ಲರ ಮನೆಯಲ್ಲಿ ನಡೆಯೋದು ತಾನೇ. ಹುಟ್ಟುವಾಗ ಅಣ್ಣ ತಮ್ಮಂದಿರು, ಬೆಳೆಯುವಾಗ ತಾಯಾದಿಗಳನ್ನು ಸುಳ್ಳಾಗುತ್ತೆ. ಇರ್ಬೋದು ಕಣ, ಆದ್ರೆ ನಾನು ಯಾವತ್ತೂ ದಾಯರಿ ಮತ್ಸರದ ಹಾಲು ಕೊಡಿಸ್ಲಿಲ್ಲ ಕಣು. ಪ್ರೀತಿ, ಪ್ರೇಮ, ವಿಶ್ವಾಸ ಅಂತ ಅಮೃತ ಕೊಡಿಸಿ ಬೆಳೆಸಿದ್ದೀನೋ, ಅಮೃತ ಕೊಡಿಸಿ ಬೆಳೆಸಿದ್ದೀನಿ. ಅಮ್ಮನ ಸಾರಿ ಕೇಳು, ಹೋಗಿ ಅಮ್ಮನ ಸಾರಿ ಕೇಳು. ಅಮ್ಮ ಪ್ಲೀಸ್ ಅಮ್ಮ, ಸಾರಿ ಅಮ್ಮ. ಏನೋ ಮಾಮೂಲಿ ಲೋಕ ರೂಢಿ ಮಾತು ಹೇಳಿದೆ ಅಷ್ಟೇ. ಅಷ್ಟಕ್ಕೆಲ್ಲ ಇಷ್ಟಕ್ಕೆ ಬೇಜಾರು ಮಾಡ್ಕೊತಾರಮ್ಮ. ಸಾರಿ ಅಮ್ಮ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಮ್ಮ. ಸುಂದ್ರ, ಹೇಳೋದೆಲ್ಲ ಹೇಳಿ
ತಾಯಿ ಮನ್ಸನ್ನ ನೋಯಿಸಿ ಅಮ್ಮ ಬೇಜಾರು ಮಾಡ್ಕೊಂಡ್ಬೇಡ ಅಂತ ಎಷ್ಟು ಸಲೀಸಾಗಿ ಹೇಳ್ಬಿಟ್ಟು ಹೋಗ್ತಿದ್ದಾನೆ ನೋಡು. ಏನೋ ಈಗ್ಲೇ ಈಗ ಆಡ್ತಿದ್ದಾನೆ. ಇನ್ನು ನನ್ನ ಮಗ ಮುಂದಿನ ಹೇಗೋ ಏನಪ್ಪ. ಇದೇನಾದ್ರೂ ನಿಮ್ ತಂದೆಗೆ ಗೊತ್ತಾದ್ರೆ ರುದ್ರ ತಂಡವನ್ನೇ ಆಡ್ಬಿಡ್ತಾರೆ. ಅಳ್ಬೇಡ ಅಮ್ಮ, ಅಳ್ಬೇಡ ಅಮ್ಮ. ಅಣ್ಣನ ಮಾತಿಗೆ ಯಾಕಮ್ಮ ಚಿಂತೆ ಮಾಡ್ತೀಯ? ಅದಕ್ಕೆ ಏನು ಅಂದಿರ್ತಾರೆ, ಅವಳ ಮನಸ್ಸಿಗೆ ಯಾಕೆ ಬೇಜಾರು ಮಾಡ್ಬೇಕು ಅಂತ ಈ ರೀತಿ ಅಂದಿರ್ತಾನೆ ಅಷ್ಟೇ. ನಡಿಯಮ್ಮ ಅಮ್ಮ, ನಡಿಯಮ್ಮ. ಏನಪ್ಪ ಎಲ್ಲ ವಿಚಿತ್ರವಾಗಿ ಆಗ್ತಿದೆ. ತಲೆ ಯಾಕೋ ಸುತ್ತಾ ಇದೆ ಕಣ. ಅಮ್ಮ ನಡಿಯಮ್ಮ, ಒಳಗಡೆ ನಡಿಯಮ್ಮ.